ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವಳಿಗೊಂದು ಜೀವನ ಕೊಡಬೇಕು ಅಂತ ಇದ್ದೆ, ಆದರೆ ಈಗ ಅವಳಿಲ್ಲದೆ ನನ್ನ ಜೀವನನೇ ಇಲ್ಲ ಅನ್ನಿಸ್ತಾ ಇದೆ. ಅವಳೇ ನನ್ನ ಜೀವ ಆಗ್ಬಿಟ್ಟಿದ್ದಾಳೆ. ಇರ್ಲಿ ಬಿಡು ಲೋಹಿತ, ನಿನ್ನ ವಯಸ್ಸಲ್ಲಿ ನಾನು ಹೀಗೆ ಇರಲಿಲ್ಲ. ಆದರೆ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಪ್ರೇಮದಲ್ಲಿ ಬಹಳ ಆಳವಾಗಿ ಇಳಿದಿದ್ಯಾ. ಏನು ಕಾಳಿದಾಸನ ಕಾವ್ಯ ಓದ್ತಾ ಇದೆಯೋ ಹೇಗೆ? ಈಗ ತಾನೇ ವಿಕ್ರಮಾರ್ವಶಿಯ ಮುಗಿಸ್ತೆ. ಭಲೆ ಭಲೆ ರಸಿಕ, ಮಹಾರಸಿಕ. ಅಲ್ಲ, ಪ್ರೇಮ ನಿವೇದಕ. ಯಾವುದೋ ಒಂದು ಸುಡುಗಾಡು. ನೀನೇನಾದರೂ ನಾನು ಹೇಳ್ದಾಗ ಕೇಳಿದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಅವಳನ್ನ ಮದುವೆ ಮಾಡಿಸೋದಾದ್ರೆ ನೀವೇನು ಹೇಳಿದ್ರು ಕೇಳಕ್ ಸಿದ್ಧ. ಮಾತು ಕೊಡು. ಹತ್ರ ಬಾ. ನಿಮ್ಮ ಅಕ್ಕನ ಬಾಣಂತನಕ್ಕೂ ಬರಲಿಲ್ಲ. ನಿಮ್ಮ ಭಾವ ಬೇಜಾರು ಮಾಡ್ಕೊಂಡ್ರೋ ಏನೋ. ಹಾಗೇನಿಲ್ಲಮ್ಮ, ನಿನ್ನ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗುತ್ತೆ. ಆದರೂ ಮೊಮ್ಮಗನ ನೋಡೋಕ್ಕೆ ಒಂದ್ಸರ್ತಿನಾದರೂ ಬಿಡುವು ಮಾಡ್ಕೊಂಡು ಬರ್ಬೋದಾಗಿತ್ತಲ್ವಾ? ನನಗೇನು ಮೊಮ್ಮಗನ ನೋಡಬೇಕು ಅಂತ ಆಸೆ ಇರಲ್ವೇನೋ. ಆದರೆ ಏನು ಮಾಡಲಿ, ನಿಮ್ಮಪ್ಪ ಇರೋವರೆಗೂ ಎಲ್ಲ ಕಡೆ ನನ್ನನ್ನು ಬೆನ್ನು ಕಟ್ಕೊಂಡು ತಿರುಗಾಡ್ತಿದ್ರು. ಈಗ ಯಾರಿದ್ದಾರೆ ಹೇಳು? ಆದರೂ ಅಣ್ಣನ ಜೊತೆ ಬರ್ಬೋದಿತ್ತಲ್ವಮ್ಮ? ಅವನಿಗೆ ಪುರ್ಸತ್ತಾದರೂ ಎಲ್ಲಿದೆಯಪ್ಪ. ನಿಮ್ಮ ತಂದೆ ಹೋದ್ಮೇಲೆ ಎಲ್ಲ ಜವಾಬ್ದಾರಿನೂ ಹೆಗಲ ಮೇಲೆ ಹಾಕ್ಕೊಂಡ. ವಿದ್ಯಾಪೀಠ ನೋಡ್ಕೋಬೇಕು, ದೇಣಿಗೆ ವಸೂಲಿ ಮಾಡಬೇಕು, ಆ ಯೋಗೇಂದ್ರ ಆಚಾರ್ ಕಿರುಕುಳ ಬೇರೆ ಸಹಿಸ್ಕೋಬೇಕು. ಎರಡ ನಿನ್ನ ನೋಡಲೇಬೇಕು ಅಂತ ಹಠಕ್ಕೆ ಬಿದ್ದೆ. ನಿಮ್ಮತ್ತಿಗೆ ಪಾಪ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ಧವಾದ್ಲು. ಅಷ್ಟರಲ್ಲಿ ನೀನೇ ಬಂದೆ. ನಿನ್ನ ಆಯಾಸ ಎಲ್ಲ ಸುಧಾರಣೆ ಆದಮೇಲೆ ಮಠಕ್ಕೆ ಹೋಗಿ ಗುರುಗಳ ಹತ್ರ ಆಶೀರ್ವಾದ ಪಡ್ಕೊಂಬಾಪ. ಹೋಗಿ ಬರ್ತೀನಮ್ಮ. ಆಶೀರ್ವಾದ ಅಷ್ಟೇ ಅಲ್ಲ, ಗುರುಗಳ ಮಾರ್ಗದರ್ಶನನೂ ಬೇಕು. ಅಯ್ಯೋ, ಮರ್ತೇ ಹೋದೆ ನೋಡು. ಚಿಕ್ಕವನಿದ್ದಾಗ ನಿಂಗಿದಿಷ್ಟು ಆದ ತಿಂಡಿ ತಗೋ ತಿಂಡಿ. ಅಮ್ಮ, ಅಮೃತ. ಇನ್ನು ಸ್ವಲ್ಪ ಕೊಡು. ಬಹಳ ಚೆನ್ನಾಗಿದೆ. ನೀನ್ ಚಿಕ್ಕವನಿದ್ದಾಗ ಕುಟ್ಟಿದ ಅವಲಕ್ಕಿನ ದೇವ್ರ ಮುಂದೆ ಇಟ್ಟು ಕೈ ಮುಗಿಯೋವರೆಗೂ ಕಾಯ್ತಿರ್ಲಿಲ್ಲ. ನಮ್ ಕಣ್ ತಪ್ಸಿ ತಿಂದ್ಬಿಡ್ತಿದ್ದೆ, ನೆನ್ಪಿದ್ಯಾ? ಓ, ನನಗೀಗ್ಲೂ ಅವಲಕ್ಕಿ ಕುಟ್ಟುವಾಗ ಬರೋ ವಾಸನೆ ತುಂಬಾ ಇಷ್ಟಮ್ಮ. ಹಾಗಾದ್ರೆ ನಾಳೆನೆ ಭತ್ತ ನೆನೆ ಹಾಕಿ 3 ದಿನ ಬಿಟ್ಟು ಕುಟ್ಕೊಡ್ತೀನಿ, ಆಯ್ತಾ? ಹಾ, ಭತ್ತ ನೀನ್ ನೆನೆ ಹಾಕು, ಆದ್ರೆ ಅವಲಕ್ಕಿ ನಾನೇ ಕುಟ್ಕೊಡ್ತೀನಿ. ಓ, ದೊಡ್ಡವನಾಗ್ಬಿಟ್ಯಾ? ಹಾಗೇನಿಲ್ಲಮ್ಮ, ಅಮ್ಮನ್ ಕಷ್ಟ ಕೊಡಬಾರ್ದು ಅಂತ ಅಷ್ಟೇ. ಹಾ, ಕೊಡು ಕೊಡು ಕೊಡು. ಇನ್ ಸ್ವಲ್ಪ ಕೊಡಮ್ಮ.
ಕಮಲ, ಏನು ಹುಡುಕ್ತಿದ್ಯಾ? ಯಾರ್ದಿದ್ ಬುತ್ತಿ? ಇನ್ಯಾರ್ದು? ನಿಮ್ ತಮ್ಮಂದು. ವೆಂಕಟನಾಥ ಬನ್ನ ಅಂತ ಕೇಳೋದ್ರ ಜೊತೆಗೆ ಒಡವೆಗಳಂತನ್ನ ಅಂತನೂ ಕೇಳಿ. ನಾನು ಹೇಳ್ದಾಗೆ ಆಯ್ತು. ರಾಜು ಕೊಟ್ಟ ಒಡವೆಗಳನ್ನ ನಿಮ್ಮಕ್ಕ ಕಿತ್ಕೊಂಡು ಕಳ್ಸಿದ್ದಾರೆ. ಗೊತ್ತಿಲ್ಲದೆ ಏನೇನೋ ಬಾಯ್ ಬಂದಾಗ ಮಾತಾಡ್ಬೇಡ. ವೆಂಕಟಾಂಬ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಯಾವತ್ತೂ ಕಂಡೋರ್ ವಸ್ತುಗೆ ಆಸೆ ಪಟ್ಟೋಳಲ್ಲ. ಮತ್ತೆ ಒಡವೆ ಏನಾಯ್ತು? ಅದೇನಾದ್ರೂ ಆಗ್ಲಿ, ನಿನ್ಗೆ ಯಾಕೆ ಆ ವಿಚಾರ ಇಲ್ಲ? ಮೊದ್ಲು ಕಂಡೋರ್ ವಸ್ತುಗೆ ಆಸೆ ಪಡೋದನ್ನ ಬಿಡು. ಛೇ, ರೀ, ನಾನು ಮೊದಲೇ ಹೇಳ್ದೆ ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ್ರೆ ಮನಸ್ತಾಪ ಆಗುತ್ತೆ ಅಂತ. ಈಗ ನೋಡು ಅದೇ ಆಯ್ತು. ನನ್ನ ಮಾತೇ ಕೇಳೋಲ್ಲ. ಏನ್ ಮನ್ಸ್ತಾಪ? ಏನಾಯ್ತು? ನಿನಗೆ ರಾಜರು ಸನ್ಮಾನ ಮಾಡಿದ್ರು, ಬಂಗಾರದ ಒಡವೆಗಳನ್ನ ಉಡುಗೊರೆಯಾಗಿ ನೀಡಿದ್ರು ಅಂತ ನಿಮ್ ಭಾವ ಓಲೆಲ್ ಬರ್ದಿದ್ರು. ಹೌದು. ಮತ್ತೆ ನಿನ್ ಬುತ್ತಿಲಿ ಒಡವೆಗಳೇ ಕಾಣ್ತಿಲ್ಲ. ಅದಿದ್ರೆ ಅಲ್ವಾ ಅತ್ಗೆ ಕಾಣೋದಕ್ಕೆ? ಏನಾಯ್ತು? ಅದನ್ನಲ್ಲೇ ಕೊಟ್ಬಿಟ್ ಬಂದ್ನಲ್ಲ. ಯಾರ್ಗೆ? ನಿಮ್ಮ ಅಕ್ಕನ್ಗ? ಅಲ್ಲ, ಕೌಶಿಕಿಗೆ. ಕೌಶಿಕಿ? ಅವಳು ಯಾರು? ಅಕ್ಕ, ತಪ್ಪು ತಿಳಿಬೇಡ. ನಿನಗೆ ಒಡವೆ ಕೊಟ್ಟಾಗ ನಿನಗಿಷ್ಟ ಬಂದ ಹಾಗೆ ಮಾಡು ಅಂತ ಹೇಳಿದ್ದೆ. ಆದ್ರೆ ಅದರ ಅವಶ್ಯಕತೆ ಇವ್ರಿಗೆ ಹೆಚ್ಚಿದೆ. ಅದನ್ನ ಇವ್ರಿಗೆ ತಂದು ಕೊಡ್ತೀಯಾ? ನಮಗಿಂತ ಹೆಚ್ಚಿನ ಅವಶ್ಯಕತೆ ಆಕೆಗಿದೆ ಅಂತ ಅನಿಸ್ತು, ಹಾಗಾಗಿ ಕೊಟ್ಟು ಬಂದೆ. ಅತ್ತಿಗೆ, ಅಣ್ಣ ಇನ್ನೂ ಬಂದಿಲ್ವಾ? ಬಂದ್ರು, ಹೋದ್ರು. ನಾನ್ ಬಂದಿದ್ದು ಹೇಳಿಲ್ವಾ ಅಣ್ಣನ್ಗೆ? ಹೇಳ್ದೆ, ಆದ್ರೂ ಹೋದ್ರು. ನಾನ್ ಬಂದಿದ್ದೀನಿ ಅಂತ ಗೊತ್ತಾದ ಮೇಲೂ ಅಣ್ಣ ಹೊರಟೋದ್ನಾ? ಅಮ್ಮ, ನಾನು ಹೋಗಿ ಅಣ್ಣನ್ ಮಾತಾಡ್ಸ್ಕೊಂಬರ್ತೀನಿ. ಹಿಟ್ಟಿಗೆ ಗತಿ ಇಲ್ಲ, ಜುಟ್ಟಿಗೆ ಮಲ್ಗೆ ಹೂ ಅಂದಂಗಾಯ್ತು. ನಮ್ಗೆ ಗತಿ ಇಲ್ಲ, ದಾನ ಮಾಡಿ ಬಂದಿದ್ದಾನೆ. ದೊಡ್ಡ ದಾನವೀರ ಶೂರ ಕರ್ಣ ಇವನು.